ಬೆನ್ನು ಸೊಂಟ ನೋವು ಅನ್ನೋದು ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸುವಂತಹ ತೊಂದರೆ. ಈ ಸಮಸ್ಯೆ ಬಂತು ಅಂದ ತಕ್ಷಣ ನಾವು ಹೇಗೆ ಅದಕ್ಕೆ ಸ್ಪಂದಿಸ್ತೀವಿ, ಯಾವ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋತೀವಿ ಅನ್ನೋದ್ರ ಮೇಲೆ ಅದು ಎಷ್ಟು ಬೇಗ ರೆಡಿ ಆಗುತ್ತೆ, ಎಷ್ಟು ಬೇಗ ನೋವು ಕಡಿಮೆ ಆಗುತ್ತೆ, ಎಷ್ಟು ನೋವು ಹೆಚ್ಚಾಗುತ್ತೆ, ನಮಗೆ ಜೀವನದಲ್ಲಿ ತೊಂದರೆ ಕೊಡುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ನಮಗೆ ಬಗ್ಗಿ ಭಾರ ಎತ್ತಬೇಕಾದ್ರೆ ಸೊಂಟ ಹಿಡ್ಕೊಂಡಿರ್ಬೋದು, ಸೊಂಟದಿಂದ ಕಾಲಿಗೆ ಸೆಳ್ತಾ ಬರ್ತಾ ಇರ್ಬೋದು, ನಾವು ಕೂತ್ಕೊಂಡೇ ತುಂಬ ಹೊತ್ತು ಸಮಯ ಕಳೀತಾ ಇರ್ಬೋದು. ಹಲವಾರು ಕಾರಣದಿಂದ ಸೊಂಟ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ಸೊಂಟ ನೋವು ಬಂದಾಗ ನಾವು ಸಾಮಾನ್ಯವಾಗಿ ಮಾಡುವಂತಹ 5 ತಪ್ಪುಗಳು ಯಾವುದು, ಯಾವುದರಿಂದ ಈ ನೋವು ಹೆಚ್ಚಾಗ್ತಾ ಹೋಗುತ್ತೆ, ಯಾವ ತಪ್ಪುಗಳನ್ನ ನಾವು ಮಾಡಲೇಬಾರ್ದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ತಪ್ಪು, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ದೇಹದ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ದೇ ಇರುವಂತಹದ್ದು. ಬೆನ್ನು ಸೊಂಟ ನೋವು ಶುರುವಾಗ್ತಾ ಇದೆ ಅಂತ ಇದ್ದಾಗ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಈ ಬೆನ್ನು ನೋವು ಸೊಂಟ ನೋವು ಹೆಚ್ಚಾಗ್ಬಿಡ್ಬೋದು. ಅದು ಶಾಶ್ವತವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ಆ ಸಮಸ್ಯೆ ಆಗಿ ಅದು ಹೆಚ್ಚಾಗ್ಬಿಡ್ಬೋದು. ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಭಂಗಿಯ ಬಗ್ಗೆ ನಾವು ಗಮನ ಇಟ್ಟಿರಬೇಕು. ಯಾಕೆ, ಹೇಗೆ ಅಂತ ನೋಡ್ತಾ ಹೋಗೋಣ. ನಮ್ಮ ಈಗಿನ ಪ್ರಪಂಚದಲ್ಲಿ ನಾವು ಹೆಚ್ಚೊತ್ತು ಕೂತ್ಕೊಂಡೇ ಕಳೆದ್ಬಿಡ್ತೀವಿ. ಸ್ಟೂಡೆಂಟ್ ಆಗಿದ್ದಾಗ ನಾವು ಓದ್ತಾ ಕೂತ್ಕೊಂಡಿರ್ತೀವಿ. ನಂತರ ಕೆಲಸ ಮಾಡಬೇಕಾದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ನಾವು ಟಿವಿ ಮುಂದೆ ಕೂತ್ಕೊಂಡಿರಿ, ಸೋಫಾದ ಮೇಲೆ ಕೂತ್ಕೊಂಡಿರ್ತೀವಿ. ಊಟ ಮಾಡಬೇಕಾದ್ರೆ ಡೈನಿಂಗ್ ಟೇಬಲ್ ಕೂತ್ಕೊಂಡಿರ್ತೀವಿ. ಸೊ ಪ್ರತಿಯೊಂದು ಸಮಯದಲ್ಲೂ ನಮ್ಮ ಭಂಗಿ ಸರಿಯಾಗಿರುವಂತಹ ಇದೆಯಾ ಇಲ್ವೋ ಅಂತ ಪ್ರಶ್ನೆ ಮಾಡ್ಕೋತಾ ಇರಬೇಕು. ಹೆಚ್ಚೊತ್ತು ನಾವು ಸೋಫಾದ ಮೇಲೆ ಕೂತ್ಕೊಂಡಿದ್ದಾಗ ಬೆನ್ನು ಬೋನ್ ಆಗ್ಬಿಡುತ್ತೆ, ನಮ್ಮ ಭುಜಗಳು ಬಾಗ್ಬಿಡುತ್ತೆ. ಅವಾಗ ಆ ಬೆನ್ನು ಹುರಿ ಮೇಲೆ ಒತ್ತಡ ಬೀಳುವಂಥ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಲ್ಕೊಂಡು ಮೊಬೈಲ್ ನೋಡುವಂತಹ ಈ ಅಭ್ಯಾಸ ಹೆಚ್ಚಿನ ಜನರಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಿದ್ದಾಗ ನಮ್ಮ ಕುತ್ತಿಗೆ ಬೆಂಡ್ ಮಾಡಿದಾಗ, ನಮ್ಮ ಬೆನ್ನು ಬೂನಾದಾಗ ನಮ್ಮ ಆ ಮಾಂಸಖಂಡಗಳು ಸ್ಟಿಫ್ ಆಗುವಂತ ಅಂದ್ರೆ ಬಿಗಿತ ಬರುವಂತ ಸಾಧ್ಯತೆ ಇರುತ್ತೆ. ಒಳಗಡೆ ಡಿಸ್ಕ್ ಸಮಸ್ಯೆ ಇದ್ರೆ ಅದು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸಯಾಟಿಕಾ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗುವಂತ ಸಾಧ್ಯತೆ ನಮ್ಮ ಭಂಗಿ ಸರಿ ಇಲ್ಲದೆ ಇದ್ದಾಗ ಆಗುತ್ತೆ. ನಾವು ನಿಂತ್ಕೊಂಡಿದ್ದಾಗ ಒಂದೇ ಕಾಲ ಮೇಲೆ ನಿಂತ್ಕೊಳ್ಳುವಂಥದ್ದು, ಬೆನ್ನು ಬೂನ್ ಮಾಡಿಕೊಂಡು ನಡೆಯುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆ ಇದ್ದಾಗೂ ಕೂಡ ಬೆನ್ನು ಸೊಂಟ ನೋವು ಹೆಚ್ಚಾಗ್ಬೋದು. ಸೊ ಇದನ್ನ ತಡಿಬೇಕು ಅಂದ್ರೆ ನಮ್ಮ ಬೆನ್ನು ಆ ಭಂಗಿ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡೋದನ್ನ ಕಲ್ತ್ಕೋಬೇಕು. ಇದಕ್ಕೆ ಏನೇನ್ ಮಾಡ್ಬೋದು? ಪ್ರತಿದಿನ ನಾವು ಕೂತ್ಕೊಂಡಿದ್ದಾಗ ಅರ್ಧ ಗಂಟೆಗೊಮ್ಮೆ ಆದ್ರೂ ಒಂದು ಅಲಾರಾಮ್ ಅನ್ನ ಕೊಡ್ಬೇಕು. ಪಾಸ್ಚರ್ ಅಲಾರಾಮ್ ಅಂತ. ಹಾಗೆ ಅಲಾರಾಮ್ ಆದಾಗ ನಮ್ಮ ಭಂಗಿ ಸರಿ ಇದೆಯೋ ಇಲ್ಲೋ ಅಂತ ನಾವು ಗಮನ ಇಟ್ಟು ನೋಡ್ಕೊಳ್ಳುವಂತಹ ಅಭ್ಯಾಸವನ್ನ ಇಟ್ಕೋಬೇಕು. ನಂತರ ನಾವು ಕೂತ್ಕೊಳ್ಳುವಂತಹ ಕುರ್ಚಿ ಎರ್ಗೋನಾಮಿಕ್ ಚೇರ್ ಆಗಿದೆಯಾ ಅಂತ ನೋಡ್ಬೇಕು. ಎರ್ಗೋನಾಮಿಕ್ ಚೇರ್ ಅಂದ್ರೆ ಬೆನ್ನಿಗೆ ಸರಿಯಾಗಿ ಸಪೋರ್ಟ್ ಇರಬೇಕು, ಸರಿಯಾದ ಹೈಟ್ ಅಲ್ಲಿ ಅಡ್ಜಸ್ಟ್ ಆಗಿರುವಂತದ್ದು ಇರಬೇಕು. ಎದುರುಗಡೆ ಕೂತ್ಕೊಂಡು ನಾವು ಓದ್ತಾ ಇರಬೇಕಾದ್ರೆ ಅಥವಾ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಇದ್ದೆ ಅದು ನಮ್ಮ ಸರಿಯಾದ ಲೆವೆಲ್ ಅಲ್ಲಿ ಇರಬೇಕು. ಈ ರೀತಿ ಸರಿಯಾದ ಎರ್ಗೋನಾಮಿಕ್ ಚೇರ್ ಅಂದ್ರೆ ಏನು, ನಮ್ಮ ಇಡೀ ಪ್ರತಿದಿನ ನಾವು ಉಪಯೋಗಿಸುವಂತಹ ಚೇರ್ಗಳನ್ನ ಹೇಗೆ ಎರ್ಗೋನಾಮಿಕ್ ಚೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ಅದರ ಜೊತೆಗೆ ನಾವು ನಿಂತ್ಕೊಂಡಿದ್ದಾಗ 2 ಕಾಲ್ಗಳ ಮೇಲೆ ಸರಿಯಾಗಿ ಭಾರ ಕೊಡ್ತಾ ಇದೀವಾ, ನನ್ನ ಬೆನ್ನು ಸರಿಯಾಗಿದೆಯಾ, ನನ್ನ ಇಡೀ ಸ್ಪೈನ್ ನ್ಯೂಟ್ರಲ್ ಅಲೈನ್ಮೆಂಟ್ ಅಲ್ಲಿ ಇದೆಯಾ, ಈ ರೀತಿ ನಾವು ಕಾಲಕ್ಕೆ ನಾವು ಕರೆಕ್ಟ್ ಆಗಿ ಟೈಮ್ ಒಂದು ಗಂಟೆ ಓದ್ತಾ ಇದೀವಿ ಅಥವಾ 1-2 ಗಂಟೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಇದ್ದಾಗ ಅರ್ಧ ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ಬ್ರೇಕ್ ಅನ್ನ ತಗೊಂಡು ನಾವು ಹೋಗಿ ಓಡಾಡ್ಕೊಂಡು ಬರುವಂಥದ್ದು, ಬಾಡಿಯನ್ನು ಸ್ಟ್ರೆಚ್ ಮಾಡುವಂಥದ್ದು ಮತ್ತು ಅರ್ಧ ಮುಕ್ಕಾಲು ಗಂಟೆಗೆ ಪದೇ ನಮ್ಮನ್ನ ಪ್ರಶ್ನೆ ಮಾಡ್ಕೊಡುವಂತಹದ್ದನ್ನ ಆ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಇದು ಸ್ವಲ್ಪ ದಿನ ನಾವು ಮಾಡ್ಕೊಂಡ್ರೆ ಅದು ನಮ್ಗೆ ಅದು ರೂಢಿ ಆಗ್ಬಿಡುತ್ತೆ. ಅವಾಗ ನಾವು ಸರಿಯಾಗಿ ಯಾವಾಗ್ಲೂ ಸರಿ ಕೂತ್ಕೊಂಡಿರ್ಬೇಕಾದ್ರೆ ನಡಿಬೇಕಾದ್ರೆ ಸರಿಯಾದ ಭಂಗಿಯಲ್ಲಿ ನಡಿಲಿಕ್ಕೆ ಅನುಕೂಲ ಆಗುತ್ತೆ. ಬೆನ್ನು ಸೊಂಟ ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ತಪ್ಪು, ಈ ಬೆನ್ನು ಸೊಂಟ ನೋವು ಇದ್ದಾಗ ತುಂಬಾ ಹೊತ್ತು ರೆಸ್ಟ್ ತಗೊಳ್ಳುವಂಥದ್ದು ಮತ್ತು ಮೂವ್ಮೆಂಟ್ ಮಾಡದೇ ಇರುವಂತದ್ದು, ಓಡಾಡದೇ ಇರುವಂತದ್ದು. ಈ ಬೆನ್ನು ಸೊಂಟ ನೋವು ಇದೆ ಅಂದ ತಕ್ಷಣ, ನಾವು ನೋವಿದೆ ಅಂದ ತಕ್ಷಣ ಏನ್ ಮಾಡ್ತೀವಿ, ರೆಸ್ಟ್ ತಗೊಳ್ಳಿ ಅಂತ ಹೇಳ್ತೀವಿ. ಇದು ನಿಜ. ಆದ್ರೆ ಈ ನೋವು ತುಂಬಾ ಜಾಸ್ತಿ ಆದಾಗ, ಏಟ್ ಬಿದ್ದಿದೆ ಅಥವಾ ನೋವು ಸಡನ್ ಆಗಿ ಹೆಚ್ಚಾಗಿದೆ ಅಂತಿದ್ದಾಗ 1-2 ದಿನದ ತನಕ ರೆಸ್ಟ್ ತಗೊಳ್ಳುವಂಥದ್ದು ಒಳ್ಳೇದು. ಆವಾಗ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗುತ್ತೆ, ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಆವಾಗ ನೋವು ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚು. ಆದ್ರೆ 2 ದಿನಕ್ಕಿಂತ ಹೆಚ್ಚು ನಾವು ರೆಸ್ಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಅಥವಾ ನಮ್ಗೆ ಆ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆದ್ಮೇಲೂ ನಾವು ರೆಸ್ಟ್ ಮಾಡ್ತಾ ಹೋದ್ರೆ, ಹೆದರ್ಕೊಂಡು ಅಯ್ಯೋ ನೋವೆಲ್ಲಿ ಹೆಚ್ಚಾಗ್ಬಿಡುತ್ತೇನೋ ಅನ್ನೋಂತಹ ಭಯದಿಂದ ಅಥವಾ ತಪ್ಪು ಕಲ್ಪನೆಯಿಂದ ನಾವು ರೆಸ್ಟ್ ಅನ್ನು ಹೆಚ್ಚು ಮಾಡ್ಬಿಟ್ರೆ ಒಳಗಡೆ ಇರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. ಅವಾಗ ವಾಪಸ್ ಚೇತರಿಕೆ ಆಗುವಂಥದ್ದು ಸ್ಲೋ ಆಗ್ತಾ ಬರುತ್ತೆ. ಒಳಗಡೆ ಇರುವಂತಹ ಕೀಲುಗಳು, ಜಾಯಿಂಟ್ಸ್ಗಳು ಸ್ಟಿಫ್ನೆಸ್ ಆಗ್ತಾ ಹೋಗುತ್ತೆ, ಬಿಗಿತ ಬರ್ತಾ ಹೋಗುತ್ತೆ. ಒಳಗಡೆ ಇರುವಂತಹ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಒಳಗಡೆ ಇರುವಂತಹ ಆ ಬೆನ್ಹುರಿಗೆ, ನರಕ್ಕೆ, ಅಲ್ಲಿರುವಂತಹ ಡಿಸ್ಕ್ಗಳಿಗೆ ಸರಿಯಾದ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ರಕ್ತ ಸಂಚಾರ ಆಗ್ತಾ ಇದ್ರೆ ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ರೆಸ್ಟ್ ತಗೋತಾ ಇದ್ದೀನಿ, ತುಂಬಾ ರೆಸ್ಟ್ ತಗೋತಾ ಇದ್ದೀನಿ, ನನ್ಗೆ ಓಡಾಡಕ್ಕಾಗಲ್ಲ ಅನ್ನುವಂತಹ ಮಾನಸಿಕ ಆ ಖಿನ್ನತೆ ಬರುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ನನಗೆ ಏನೂ ಆಗಲ್ವಲ್ಲ, ನನ್ನ ಹತ್ರ
ಈ ರೀತಿ ನಾನು ಮಂಚ ಹಿಡಿದ್ಬಿಟ್ನಲ್ಲ ಅನ್ನುವಂತಹ ಆ ಭಾವನೆಯಿಂದ ತುಂಬಾ ಕೊರಗುವಂತವರು ತುಂಬಾ ಜನ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ತುಂಬಾ ರೆಸ್ಟ್ ತಗೊಂಡ್ರು ಕೂಡ ನಮ್ಮ ಬೆನ್ನು ಸೊಂಟ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ತಪ್ಪಿಸ್ಬೇಕು, ಇದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಏನೇನ್ ಮಾಡಬಹುದು? ಆದಷ್ಟು ಬೇಗ 1 ರಿಂದ 2 ದಿನ ಸ್ವಲ್ಪ ನೋವು ಕಡಿಮೆ ಆದ ತಕ್ಷಣ ನಾವು ನಿಧಾನವಾಗಿ ವಾಕಿಂಗ್ ಮಾಡುವಂತಹ ಅಭ್ಯಾಸವನ್ನ ಸರಿಯಾಗಿ ಇಟ್ಕೋಬೇಕು. ಬೆನ್ನು ಸೊಂಟ ನೋವು ಇದ್ದಾಗ ಸುರಕ್ಷಿತವಾಗಿ ಹೇಗೆ ವಾಕಿಂಗ್ ಮಾಡಬೇಕು ಅಂತ ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ, ನೀವು ನೋಡ್ಕೋಬಹುದು. ನಂತರ ಕೆಲವೊಂದಿಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅನ್ನ ಮಾಡಬೇಕು. ಬಹಳ ಮುಖ್ಯವಾಗಿ ಈ ಬೆನ್ನು ಸೊಂಟ ನೋವು ಇದ್ದಾಗ ಯಾವ ರೀತಿಯ ಪೊಸಿಷನ್ ಅಲ್ಲಿ ನಮಗೆ ಬೆನ್ನು ಸೊಂಟ ನೋವು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಒಂದು ವ್ಯಾಯಾಮದಿಂದ ಹೇಗೆ ತಕ್ಷಣ ಈ ಬೆನ್ನು ಸೊಂಟ ನೋವು ಡಿಸ್ಕ್ ಸಮಸ್ಯೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸುಮಾರು 7 ಲಕ್ಷ ಜನ ಈ ವಿಡಿಯೋನ ನೋಡಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು ಅದರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನೀವು ವಿಡಿಯೋ ನೋಡಬಹುದು. ಅಂದ್ರೆ ಒಂದು ಕುರ್ಚಿ ಮೇಲೆ ಅಥವಾ ಒಂದು 2-3 ದಿಂಬನ್ನು ಇಟ್ಕೊಂಡು ಕಾಲನ್ನ ಮೇಲೆ ಇಟ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ನಂತರ ಅರ್ಧ ಭುಜಂಗಾಸನ ತರ ಉಲ್ಟಾ ಮಲ್ಕೊಂಡು ನಾವು ಕೈಯನ್ನ ನೇರವಾಗಿ ಇಟ್ಕೊಂಡು ಬೆನ್ನನ್ನ ಆರ್ಚ್ ಮಾಡುವಂಥದ್ದು. ಈ ರೀತಿ ಅರ್ಧ ಭುಜಂಗಾಸನ ಮಾಡಿದ್ರೆ ಆ ಡಿಸ್ಕ್ ಸಮಸ್ಯೆ ಬೇಗ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸಸೈಸ್ ಮಾಡಬಹುದು, ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಅಂತ ಆ ವ್ಯಾಯಾಮ ಮಾಡಬಹುದು, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಮಾಡುವಂತಹದ್ದು. ಈ ರೀತಿಯಾದಂತಹ ವ್ಯಾಯಾಮಗಳಿಂದ ಬಹಳ ಬೇಗ ಆ ಒಳಗಡೆ ಇರುವಂತಹ ಆ ಮಾಂಸಖಂಡಗಳು ಸ್ಟ್ರೆಚ್ ಆಗಿ ನೋವು ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಪೆಲ್ವಿಕ್ ಟಿಲ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಕಾಲನ್ನ ಸ್ವಲ್ಪ ಮಡಚ್ಕೊಂಡು ಬೆನ್ನನ್ನ ನೆಲಕ್ಕೆ ಅಥವಾ ಮಂಚಕ್ಕೆ ಒತ್ತುವಂತಹದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಬೆನ್ನುಹುರಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ಅಥವಾ ವಾಕಿಂಗ್ ಮಾಡಬೇಕಾದ್ರೆ ನಿಧಾನವಾಗಿ ಶುರು ಮಾಡಬೇಕು. ನೋವು ಯಾವುದೋ ಒಂದು ವ್ಯಾಯಾಮ ಮಾಡಬೇಕಾದ್ರೆ ಹೆಚ್ಚಾಗುತ್ತೆ ಅಂದ ತಕ್ಷಣ ಅದನ್ನ ಬಿಡಬೇಕು. ಸೊ ಇದರಲ್ಲಿ ಮುಖ್ಯವಾದಂತಹ ಸಂದೇಶ, ತುಂಬಾ ರೆಸ್ಟ್ ಮಾಡೋದು ಒಳ್ಳೇದಲ್ಲ. ಪ್ರಾರಂಭದಲ್ಲಿ ರೆಸ್ಟ್ ಮಾಡಬೇಕು, ಆದ್ರೆ ಎಷ್ಟು ಬೇಗ ನಾವು ಅದನ್ನ ಚೇತರಿಕೆ ಆಗ್ಬೇಕು ಅಂತಂದ್ರೆ ಆಕ್ಟಿವಿಟಿ ಬಹಳ ಮುಖ್ಯ. ಮೂವ್ಮೆಂಟ್ ಇಸ್ ಮೆಡಿಸಿನ್ ಅನ್ನುವಂಥದ್ದು ಈಗಿನ ಈ ಫಾರ್ಮುಲಾ ಅಂತ ಹೇಳ್ಬೋದು. 3ನೇ ತಪ್ಪು, ಬೆನ್ನು ಸೊಂಟ ನೋವು ಇದ್ದಾಗ ನಾವು ಸರಿಯಾದ ರೀತಿಯಲ್ಲಿ ಮಾಂಸಖಂಡಗಳನ್ನ ಗಟ್ಟಿಯಾಗುವಂತಹ ವ್ಯಾಯಾಮಗಳನ್ನ ಮಾಡದೇ ಇರುವಂತಹದ್ದು. ನಾನು ಪ್ರತಿನಿತ್ಯ ಬಹಳಷ್ಟು ಜನ ಈ ಬೆನ್ನು ಸೊಂಟ ನೋವಿನ ಪೇಷಂಟ್ಸ್ ನೋಡ್ತೀನಿ. ನೋವಿದೆ, ನೀವು ಸರಿಯಾಗಿ ರೆಸ್ಟ್ ತಗೊಳ್ಳಿ, ಮಾತ್ರೆಗಳನ್ನು ತಗೊಳ್ಳಿ, ಆದಷ್ಟು ಬೇಗ ನೋವು ಕಡಿಮೆ ಆಗ್ತಿದ್ದಂಗೆ ವ್ಯಾಯಾಮ ಮಾಡಿ ಅಂತ ಹೇಳಿದ ತಕ್ಷಣ, ಅಯ್ಯೋ ವ್ಯಾಯಾಮ ಎಲ್ಲ ಯಾಕೆ ಡಾಕ್ಟ್ರೆ, ನಾವ್ ಎಷ್ಟೊಂದು ಕೆಲಸ ಮಾಡ್ತೀವಲ್ಲ ಅಂತ ಹೇಳೋರು ಇರ್ತಾರೆ. ನೀವು ಮಾತ್ರೆ ಬರ್ದ್ಕೊಡಿ ಸಾಕು, ನಾವು ತಗೋತೀವಿ ಅಂತ ಹೇಳ್ತಿರ್ತಾರೆ. ಇದು ತಪ್ಪು ಕಲ್ಪನೆ. ಈ ರೀತಿ ಕೇವಲ ಮಾತ್ರೆ ತಗೊಂಡು ರೆಸ್ಟ್ ತಗೊಂಡ್ರೆ ಬೆನ್ನು ನೋವು ಸೊಂಟ ನೋವು ಮತ್ತೆ ಮರುಕಳಿಸಬಹುದು ಅಥವಾ ಸರಿಯಾದ ರೀತಿಯಲ್ಲಿ ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸ್ಪೈನ್ ಕೋರ್ ಮಸಲ್ಸ್ ಅಂತ ಹೇಳ್ತೀವಿ, ಬೆನ್ನು ಹುರಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಹೊಟ್ಟೆ ಭಾಗದ ಮಾಂಸಖಂಡಗಳು, ಅಬ್ಡಾಮಿನಲ್ ಮಸಲ್ಸ್, ಅಬ್ಲೀಕ್ ಮಸಲ್ಸ್, ಪ್ಯಾರಾಸ್ಪೈನಲ್ ಮಸಲ್ಸ್ ಇವೆಲ್ಲ ಸೇರ್ಕೊಂಡು ನಮ್ಮ ಬೆನ್ನಿಗೆ ಸರಿಯಾಗಿ ಸಪೋರ್ಟ್ ಕೊಡ್ತಾ ಇರುತ್ತೆ. ಅಲ್ಲಿ ಸರಿಯಾಗಿ ಸಪೋರ್ಟ್ ಕೊಟ್ಕೊಂಡ್ರೆ ಆ ಬೆನ್ನು ಹುರಿಯ ಮೇಲಿರುವಂತಹ ತೂಕವನ್ನ ಅದು ಹಂಚ್ಕೊಳ್ಳುತ್ತೆ, ಬೇಗ ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ನಾವು ಮುಖ್ಯವಾಗಿ 5 ವ್ಯಾಯಾಮಗಳನ್ನು ಮಾಡಬೇಕು. ಮೊದಲನೇದು ಮಾಡಿಫೈಡ್ ಪ್ಲಾಂಕ್ ಎಕ್ಸಸೈಸ್ ಅಂತ. ಪ್ಲಾಂಕ್ ಎಕ್ಸಸೈಸ್ ನಮ್ಗೆಲ್ಲ ಗೊತ್ತು, ಆದ್ರೆ ನಾವು ಮಂಡಿಯನ್ನ ನೆಲಕ್ಕೆ ಟಚ್ ಮಾಡಿಕೊಂಡು ಮಾಡುವಂತದ್ದು ಮಾಡಿಫೈಡ್ ಪ್ಲಾಂಕ್. ಬೆನ್ನು ನೋವಿದ್ದಾಗ ಸುಲಭದಲ್ಲಿ ಮಾಡಬಹುದು. ಇದು ಮೊದಲನೇದು. ಎರಡನೇದು ಪೆಲ್ವಿಕ್ ಟಿಲ್ಟ್ ಎಕ್ಸಸೈಸ್. ಕಾಲನ್ನ ಮಡಚ್ಕೊಂಡು ಬೆನ್ನನ್ನ ನೆಲಕ್ಕೆ ಅಥವಾ ಮಂಚಕ್ಕೆ ಟೈಟ್ ಆಗಿ ಒತ್ತಿ ಹಿಡಿಯುವಂತಹದ್ದು. 8 ರಿಂದ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ರಿಲ್ಯಾಕ್ಸ್ ಮಾಡೋದು. ಪ್ರತಿಯೊಂದು ವ್ಯಾಯಾಮವನ್ನು 8 ರಿಂದ 10 ಸಲ ರಿಪೀಟ್ ಮಾಡಬೇಕು, 2 ಸೆಟ್ ಮಾಡಬೇಕು. 3ನೇ ವ್ಯಾಯಾಮ ಬರ್ಡ್ ಡಾಗ್ ಎಕ್ಸಸೈಸ್. ಬರ್ಡ್ ತರ ಮತ್ತು ಡಾಗ್ ತರ ನಾವು ಉಲ್ಟಾ ನಮ್ಮ ಅಂಬೆಗಾಲು ಹಾಕುವಂತಹ ಆ ಪೊಸಿಷನ್ ಇಂದ ಶುರು ಮಾಡೋದು. ನನ್ನ ಬಲಗೈ ಎತ್ತೋದು, ಎಡಗಾಲು ಎತ್ತುವಂತದ್ದು, ಮತ್ತೆ ವಾಪಸ್ ಬಂದು ಎಡಗಡೆ ಕೈ ಎತ್ತುವಂತದ್ದು, ಬಲಗಡೆ ಕಾಲು ಎತ್ತುವಂತದ್ದು. ಈ ರೀತಿ ಆಲ್ಟರ್ನೇಟ್ ಆಗಿ ಆ ಪೊಸಿಷನ್ ನ ಮಾಡುವಂತದ್ದು. ಇದು 5 ಸೆಕೆಂಡ್ ಆ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡೋದು, ಮತ್ತೆ ವಾಪಸ್ ಬರೋದು. 8 ರಿಂದ 10 ಸಲ ರಿಪೀಟ್, 2 ಸೆಟ್. ನಂತರ 4ನೇ ಎಕ್ಸಸೈಸ್ ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್. ನಾವು ಕಾಲನ್ನ ಮಡಚ್ಕೊಂಡು ಮಲ್ಕೊಂಡು ಸೊಂಟವನ್ನ ಎತ್ತೋದು, 5 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ವಾಪಸ್ ಬರುವಂತದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಬೆನ್ನಿನ ಅಕ್ಕಪಕ್ಕದ ಮಾಂಸಖಂಡ, ಪೃಷ್ಠಭಾಗದ ಮಾಂಸಖಂಡ ಗಟ್ಟಿಯಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆನ್ನು ಸೊಂಟ ನೋವು ಕಷ್ಟ ತುಂಬಾ ಜಾಸ್ತಿ ಇದೆ, ನನಗೆ ಯಾವ್ದು ಈ ವ್ಯಾಯಾಮ ಮಾಡಕ್ ಕಷ್ಟ ಆಗ್ತಾ ಇದೆ ಅಂತ ಇದ್ದಾಗ ಅಥವಾ ವಯಸ್ಸಾಗಿರುವಂತವ್ರು ನಾವು ಕೂತ್ಕೊಂಡೆ ಸೀಟೆಡ್ ಕೋರ್ ಸ್ಕ್ವೀಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕುರ್ಚಿ ಮೇಲೆ ಕೂತ್ಕೊಂಡು ನಮ್ಮ 2 ಕೈಗಳನ್ನ ಹೊಟ್ಟೆ ಮೇಲೆ ಇಟ್ಕೊಂಡು ನಮ್ಮ ಹೊಟ್ಟೆ ಭಾಗದ ಬೆನ್ನಿನ ಭಾಗದ ಮಾಂಸಖಂಡಗಳನ್ನ ಸ್ಕ್ವೀಸ್ ಮಾಡೋದು, ಟೈಟ್ ಮಾಡಿ ಹಿಡ್ಕೊಳ್ಳುವಂತದ್ದು. ಒಂದು 8 ರಿಂದ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ರಿಲ್ಯಾಕ್ಸ್ ಮಾಡೋದು. ಒಂದು ಉಸಿರು ತಗೊಂಡುವಂತಹ ಗ್ಯಾಪ್ ಕೊಡಬೇಕು. ನಂತರ ಮತ್ತೆ ವಾಪಸ್ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳೋದು, ಸ್ಕ್ವೀಸ್ ಮಾಡೋದು, ಬಿಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಕೂಡ ಆ ಮಾಂಸಖಂಡಗಳು ಗಟ್ಟಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಮಾಂಸಖಂಡಗಳನ್ನ ಗಟ್ಟಿ ಮಾಡಿಕೊಂಡು ಬೆನ್ನು ಸೊಂಟ ನೋವನ್ನ ಸರಿಯಾಗಿ ಸಂಪೂರ್ಣವಾಗಿ ಚೇತರಿಕೆ ಮಾಡ್ಕೋಬಹುದು. ಮುಂದೆ ಪದೇ ಈ ರೀತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತದ್ದು ಜಾಣತನ.
ನಾಲ್ಕನೇ ತಪ್ಪು ಸರಿಯಾಗಿ ಭಾರ ಎತ್ತುವಂತಹ ಟೆಕ್ನಿಕ್ಗಳನ್ನು ಉಪಯೋಗಿಸದೇ ಇರುವಂತಹದ್ದು. ಈ ಬೆನ್ನು ಸೊಂಟ ನೋವು ಇದ್ದಾಗ ಅದು ಸ್ವಲ್ಪ ಚೇತರಿಕೆ ಆಯಿತು ಅಂದ ತಕ್ಷಣ ನಾವು ಮುಂದೆ ಮತ್ತೆ ಬಗ್ಗಿ ಭಾರ ಎತ್ತಕ್ಕೆ ಹೋಗ್ತೀವಿ, ಮತ್ತೆ ಸೊಂಟ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಅದೇ ಕೆಲಸ ಇರುತ್ತೆ, ಭಾರ ಎತ್ತುವಂತದ್ದೇ ಕೆಲಸ ಇರುತ್ತೆ. ಇಂಥವರು ಬಹಳ ಹುಷಾರಾಗಿ ಸರಿಯಾದ ಟೆಕ್ನಿಕ್ ಅನ್ನ ಕಲಿಯುವಂತಹದ್ದನ್ನ ಅರ್ಥ ಮಾಡ್ಕೋಬೇಕು. ಇದು ನಾವು ಮುಂದೆ ಬಗ್ಗಿ ಎತ್ತಬೇಕಾದ್ರೆ ನಮ್ಮ ಬೆನ್ನು ಬೂನ್ ಆಗಬಾರ್ದು, ಬೆನ್ನು ನೇರವಾಗಿ ಇಟ್ಕೊಂಡಿರಬೇಕು. ಸ್ವಲ್ಪ ಕಾಲು ಅಗಲ ಇಟ್ಕೊಂಡು ನಮ್ಮ ಮಂಡಿಯಿಂದ ಮಡಚಿ ನಮ್ಮ ಬೆನ್ನು ನೇರವಾಗಿ ಇಟ್ಕೊಂಡು ಮುಂದೆ ಇರುವಂತಹ ಸಾಮಾನನ್ನ ಎರಡು ಕೈಗಳಿಂದ ನಮ್ಮ ದೇಹದ ಹತ್ರ ಇಟ್ಕೊಂಡು ನಿಧಾನವಾಗಿ ಎತ್ತುವಂತಹ ಸರಿಯಾದ ಟೆಕ್ನಿಕ್ ಅನ್ನ ಕಲ್ತ್ಕೋಬೇಕು. ನಂತರ ನಾವು ಸಡನ್ ಆಗಿ ಆ ಕಡೆ ಈ ಕಡೆ ಜರ್ಕ್ ಕೊಡದೆ, ಟ್ವಿಸ್ಟ್ ಮಾಡದೆ ನಾವು ಎತ್ಕೊಂಡು ಮುಂದೆ ಹೋಗುವಂತಹದ್ದು, ಇಡುವಂತಹ ಟೆಕ್ನಿಕ್ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ನಮ್ಮ ಬೆನ್ನಿನ ಮೇಲೆ ಹೆಚ್ಚು ಲೋಡ್ ಬೀಳೋದಿಲ್ಲ. ನಾವು ಸಡನ್ ಆಗಿ ತುಂಬಾ ನೋವಿದ್ದಾಗ ಮುಂದೆ ಬಗ್ಗಿ ಭಾರ ಎತ್ತುವಂಥದ್ದನ್ನ ಮಾಡಲೇಬೇಡಿ, ಒಂದು ವಾರ 10 ದಿನ ಏನೋ ಬಗ್ಗಿ ಎತ್ತಬೇಡಿ ಅಂತ ಹೇಳ್ತಿರ್ತೀವಿ. ಅದಾದ ನಂತರ ನಿಧಾನವಾಗಿ ವ್ಯಾಯಾಮಗಳನ್ನು ಮಾಡಿಕೊಂಡು ಸರಿಯಾದ ಟೆಕ್ನಿಕಲ್ಲಿ ಎತ್ತಿದ್ರೆ ಹೆಚ್ಚು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇಲ್ಲದೆ ಹೋದ್ರೆ ನಾವು ಬೆನ್ನು ಸೊಂಟ ನೋವು ಸ್ವಲ್ಪ ಕಡಿಮೆ ಆಗಿರುತ್ತೆ, ಮತ್ತೆ ಕೆಲಸ ಮಾಡಕ್ ಹೋದ್ವಿ ಮತ್ತೆ ನೋವು ಜಾಸ್ತಿ ಆಯ್ತು ಅಂತ ಬಹಳಷ್ಟು ಜನ ವಾಪಸ್ ಬರ್ತಿರ್ತಾರೆ. ಈ ರೀತಿ ಆಗ್ಬಾರ್ದು ಅಂದ್ರೆ ಸರಿಯಾದ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೋಬೇಕು. ಭಾರವಾದ ವಸ್ತುವನ್ನ ಎತ್ತುವ ಸರಿಯಾದ ಟೆಕ್ನಿಕ್ ಹೇಗೆ ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲ್ಸ್ಗೋಸ್ಕರ ನೀವು ಅದನ್ನ ನೋಡ್ಬೋದು. 5ನೇ ತಪ್ಪು ಬೆನ್ನು ಸೊಂಟ ನೋವನ್ನ ನಿರ್ಲಕ್ಷ್ಯ ಮಾಡುವಂತಹದ್ದು ಮತ್ತು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದೇ ಇರುವಂತಹದ್ದು. ಹೆಚ್ಚಿನ ಸಲ ಈ ಬೆನ್ನು ಸೊಂಟ ನೋವು ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಿಂತಾನೆ ಸರಿಯಾಗುವಂತಹದ್ದು ಅಂತ ಹೇಳ್ತೀವಿ. ಅಂದ್ರೆ ಒಂದು ವಾರ 10 ದಿನದಲ್ಲಿ ಅದು ತನ್ನಿಂತಾನೆ ಸರಿಯಾಗುತ್ತೆ. ಆದ್ರೆ ಯಾವಾಗ ಈ ನೋವು ಕಡಿಮೆ ಆಗ್ತಾ ಇಲ್ವೋ, ನೋವು ಹೆಚ್ಚಾಗ್ತಾ ಹೋಗ್ತಾ ಇದೆಯೋ, ಸೊಂಟದಿಂದ ಕಾಲಿಗೆಲ್ಲ ಸೆಳೆತ ಬರ್ತಾ ಇದೆಯೋ, ಜುಮ್ ಬರುವಂತಹದ್ದು, ಮರಗಟ್ಟುವಂತಹದ್ದು, ರಾತ್ರಿ ನಿದ್ದೆ ಬರದೇ ಇರುವಂತಹದ್ದು, ಜ್ವರ ಬರುವಂತಹದ್ದು, ಏಟ್ ಬಿದ್ದ ನಂತರ ಸೊಂಟ ನೋವು ಬರುವಂತಹದ್ದು, ಈ ರೀತಿ ಸಮಸ್ಯೆ ಇದ್ದಾಗ ಅಥವಾ ತೀವ್ರವಾಗಿ ಸೊಂಟ ನೋವು ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಳುವಂತಹದ್ದು ಒಳ್ಳೇದು. ಅಂದ್ರೆ ಬೆಂಕಿ ಇದೆ, ಸ್ವಲ್ಪ ಬೆಂಕಿ ಇದ್ದಾಗೆ ಕಡಿಮೆ ನೀರಲ್ಲಿ ಆರಿಸ್ಬಿಡ್ಬೋದು. ಬೆಂಕಿ ಹೆಚ್ಚಾದ್ಮೇಲೆ ಹೆಚ್ಚು ನೀರು ಬೇಕಾಗುತ್ತೆ. ಇದು ಜಾಣತನ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಇದ್ದಾಗಲೇ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಚೇತರಿಕೆ ಆಗ್ಬೋದು, ಡಿಸ್ಕ್ ಸಮಸ್ಯೆ ಸಂಪೂರ್ಣವಾಗಿ ಚೇತರಿಕೆ ಆಗ್ಬೋದು. ನಾವು ಬಹಳಷ್ಟು ಜನ ಪೇಷಂಟ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಯಾರು ಈ ಆಪರೇಷನ್ ಹಂತಕ್ಕೆ ಹೋಗಿ ತಲುಪಿರ್ತಾರೋ ಬೆನ್ನು ಸೊಂಟ ನೋವು ಡಿಸ್ಕ್ ಸಮಸ್ಯೆಯಲ್ಲಿ ಇದ್ದಾಗ ನಮ್ಗೆ ಡಾಕ್ಟರ್ ಮುಂಚೆನೆ ಹೇಳಿದ್ರು, ಆದ್ರೆ ನಾನು ಸರಿಯಾದ ಮಾತನ್ನ ಕೇಳಲಿಲ್ಲ ಅಂತ ಅವ್ರು ಅವಾಗ ಕೊರಗ್ತಾ ಇರ್ತಾರೆ. ಆದ್ರಿಂದ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಚೇತರಿಕೆ ಹೊಂದಬೇಕು ಸರಿಯಾಗಿ ಅಂತಂದ್ರೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಳುವಂಥದ್ದನ್ನ ಮರಿಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು 5 ಮುಖ್ಯವಾದಂತಹ ತಪ್ಪುಗಳನ್ನ ನಾವೇನ್ ಮಾಡ್ತೀವಿ ಬೆನ್ನು ಸೊಂಟ ನೋವು ಇದ್ದಾಗ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಹೇಗೆ ಅಂತಲೂ ಕೂಡ ತಿಳ್ಕೊಂಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.